ಅವ್ರು ಕಿತ್ತು ಹಾಕೋದು ಒಂದೇ ಗ್ಯಾರಂಟಿ ಅದ. ಆದ್ರೆ ಮೋದಿ ಅವರು ಹೇಳ್ತಾರೆ ಆ ಮೂಲಭೂತ ಅಂಶಗಳನ್ನ ನಾವು ಬದಲಾಯಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಇಷ್ಟು ದಿವಸ ಬಿಟ್ಟು ಹೀಗೆ ಹೇಳ್ತಾ ಇದ್ದೀರಿ ಇದನ್ನ? ಇಷ್ಟು ದಿವಸ ಯಾಕೆ ಮೌನ ವಹಿಸಿದ್ರಿ ಅದ್ರ ಬದಲಾಗಿ? ಆವತ್ತು ನಾವು ಹೆಗಡೆ ಅವರು ಹೇಳಿದಾಗ, ಮತ್ತೊಬ್ಬರು ಹೇಳಿದಾಗ ಇಲ್ಲ ಸಪ್ಪದ ಅಂತೇಳಿ ಅವ್ರ ಶಿಕ್ಷಕರು ನಿಮ್ಮ ಕ್ಯಾಬಿನೆಟ್ ತೆಗೆದು ಹಾಕ್ಬೇಕಾಗಿತ್ತು ಅವ್ರನ್ನ. ಅವಾಗ ನಂಬಿಕೆ ಇತ್ತು 400 ಪಾರ್ ಆಗುತ್ತೆ ಅಂತ. ಇವಾಗ ನಂಬಿಕೆ ಸ್ವಲ್ಪ ಅಲ್ಲ. ಅದಕ್ಕೆ ಹೇಳುವಂಥದ್ದು, ಯಾವಾಗ ಅಪೋಸಿಷನ್ ಪಾರ್ಟಿಗಳು ಅದರಲ್ಲೂ ಇವರು ಒಂದಾಗ್ತಾರೆ ಇವ್ರು ಗ್ಯಾರಂಟಿ ಇರಲಿಲ್ಲ. ಮೋದಿಯವ್ರಿಗೆ ಆಯ್ತು, ಇನ್ನೊಬ್ರಿಗೆ ಆಯಿತು, ನಮ್ಮ ಶಾರ್ ಅವ್ರಿಗೆ ಆಯ್ತು. ಇವು ಬರೆದಾಡ್ತಾರೆ ಯಾವಾಗಲೂ ಕಪ್ಪಿಕೊಳಿದ್ದಾಗ ಒಂದಕ್ಕೆ ಕೂಡುವುದಿಲ್ಲ ಅಂತೇಳಿ. ಆದರೂ ಕೂಡೋ ಮಾಡಿದವ್ರು ನೀವು ಅದನ್ನು ನೀವು ಅವ್ರಿಗೆ ಇಡಿ IT ಅದ್ರ ಜೊತೆಗೆ CBI ಹೋಗಲ್ ಬಿಡ್ರಿ. ನೀವು ದಾಳಿ ಮಾಡಿಸಿ ಒಬ್ಬನ ಪ್ರೂವ್ ಮಾಡಿದ್ರೆ ಎಷ್ಟು ಮಂದಿ ಶಿಕ್ಷೆ ಕೊಡಿಸಿದ್ರಿ? ಹೌದ್ರಿ, ಅಪೋಸಿಷನ್ ನೀವು ಅಟ್ಯಾಕ್ ಮಾಡಿ ಭಾಳ ಸಂತೋಷ. ಅವರಲ್ಲಿ ಭಾಳ ಜನ ಅದಾರಪ್ಪ, ನಿಮ್ಮಲ್ಲಿ ಭಾಳ ಸಜ್ಜರು ಅದಾರ, ಇಟ್ಕೊಳ್ಳು ನೀವು. BJP ನಿಮಗೆ ಭಾಳ ಒಳ್ಳೆಯವರು ಇದ್ದಾರೆ, ಪ್ರಾಮಾಣಿಕವಾಗಿ MP ಆಗಿದ್ರೆ ಕೋಟ್ಯಾಧೀಶ ಆಗಿದ್ದಾರೆ, ಒಪ್ಪನು ಆಪತ್ತನ್ನು. ಆದರೆ ಇವ್ರನ್ನ ಒಬ್ಬರನ್ನ ಎಷ್ಟು ಮಂದಿ ನೀವು ಶಿಕ್ಷೆ ಕೊಡಿಸಿದ್ರೊಳಗೆ? ಶಿಕ್ಷೆ ಪ್ರಮಾಣ ಏನೈತೆ? 0.004 ಐತಿ. ಎಲ್ಲೋ ಒಬ್ಬ ಅಂದಾಗ ನೀವು ಅವ್ರಿಗೆ ಎಷ್ಟು ಪ್ರಾಮಾಣಿಕರ ಪೈ ವಿಷಯದಲ್ಲೇ ಸುಮ್ಮನೆ ಬೇಡದವ್ರನ್ನ ಕಾಡೋ ಸಲುವಾಗಿ ಅದನ್ನ ಉಪಯೋಗ ಮಾಡ್ಕೊಂಡಿದ್ರಿ, ಬೆದರಿಕೆ ಹಾಕೊಂಡು ಮಾಡಿದ್ರಿ, ನಿಮ್ಮ ಪಕ್ಷ ಬಲಿಷ್ಠ ಮಾಡ್ಕೊಂಡ್ರಿ, ಯಾವ್ಯಾವ ಪಕ್ಷ ಜನರು ನಿಮ್ಮೊಳಗೆ ಹಾಕೊಂಡ್ಬಿಟ್ರಿ. ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ಕಳೆದ 50 ವರ್ಷ 70 ವರ್ಷ ದುಡಿತಾ ಬಂದಂಥ ಪ್ರಾಮಾಣಿಕ ನಿಮ್ಮ ಕಾರ್ಯಕರ್ತರನ್ನು RS ಮೇಲೆ ಬೆಳೆದಂಥವ್ರನ್ನ ಮೂರಿ ಹಾಕಿದ್ರಿ. ನಿತಿನ್ ಗಡ್ಕರಿ ಅವ್ರು ಇನ್ನೂ ಎಲ್ಲ ಕಸ್ಕೊಳ್ಳೋರಿದ್ರೆ ಬಿಟ್ಟರೆ ಇಲ್ಲ ಅಂತೇಳಿ ಏನೋ ಒಂದು ಖಾತೆ ನಿರುಪಯುಕ್ತವಾದ ಖಾತೆ ಕೊಟ್ಟು. ಅದೇ ರೀತಿ ರಾಜನಾಥ್ ಸಿಂಗ್ ಅವರು 3 ಗುಂಪು ಮಾಡಿದ್ರಿ. ಎಷ್ಟು ಜನರು ನೀವು 3 ಗುಂಪು ಮಾಡಲಿಲ್ಲ? ನಾಯಿ ಕೇಳೋದಿಷ್ಟೇ, ನೀವು ನಿಜವಾಗಿಯೂ ಸಂವಿಧಾನ ಬದಲಾವಣೆ ಮಾಡಿ ನಿಮ್ಮ ಮನಸ್ಸಿರಲಿಲ್ಲಪ್ಪ ಅಂತಂದ್ರೆ ಇಂಥ ಮಾತಾಡಿದವ್ರು ನೀವು ಅವತ್ತೇ ಮಾತಾಡ್ಬೇಕಾಯ್ತು. ಇವತ್ತು ಏನಾಗೈತೆ ಅಂದ್ರೆ ನಿಮ್ಮೆಲ್ಲ ನಿಮಗೆ ವಿಶ್ವಾಸ ಕಡಿಮೆ ಆಗಿರ್ತದೆ. ಈಗ ಅನ್ಸಿಕತ್ತದ ನಾನು ತಪ್ಪು ಮಾತಾಡಿದ್ನಿ ಅಂತ. ಗಾಡಿ ಹೋದ್ಮೇಲೆ ಟಿಕೆಟ್ ತೆಗಿಸ್ದಂಗಾಗಿದ್ದು. ಆಲ್ರೆಡಿ 381 ಸ್ಥಾನಗಳಲ್ಲಿ ವೋಟ್ ಆಗಿಬಿಟ್ಟಾವೆ. ಇನ್ನು ನಾಳೆ 20 ತಾರೀಕು ಇನ್ನೊಂದು 57 ಜನಕ್ಕೆ ಹೋಗ್ತಾವೆ. ಹೆಚ್ಚು ಕಡಿಮೆ 161 ಉಳಿದಿದ್ದಾವೆ. ಅದರಲ್ಲಿ ಏನಾದರೂ ಗೇನ್ ಮಾಡ್ಕೊಳ್ಳೋ ಸಲುವಾಗಿ ಮಾತಾಡ್ತಾ ಇದ್ರಿ. ಇಲ್ಲಿ ಅವ್ರು ಯಾಕೆ ಮಾತಾಡಲಿಲ್ಲ? ಅವ್ರು ಅಂದಾಗ ಹೇಳ್ಬೇಕಾಯ್ತಲ್ಲ ನೀವು. ಯಾವಾಗ ಈ ಮೂವ್ಮೆಂಟನ್ನು ಶುರು ಮಾಡಿದರು ರಾಹುಲ್ ಗಾಂಧಿ ಅವರು, ಇಡೀ ದೇಶ ತುಂಬ ಮಾತಾಡ್ತಾ ಹೊರಟಿದ್ದಾರೆ. ಅವರು ಒಂದು ಊರಲ್ಲೆಲ್ಲ ಅದು ಪ್ರತಿ ಕಡೆ ಸಂವಿಧಾನ ಬದಲು ಮಾಡ್ತಾರೆ, ಸಂವಿಧಾನ ಬದಲು ಮಾಡ್ತಾರೆ, ಸಂವಿಧಾನ ಬದಲು ಮಾಡ್ತಾರೆ. ಎಷ್ಟು ಸಲ ಅಂದಿದ್ದಾರೆ ಅವರು. ಅದು ಮೋಸ್ಟ್ ಸಾವಿರಾರು ಅಲ್ಲ, ಲಕ್ಷಾವಧಿ ಟೈಮ್ ಅಂದಿರ್ಬೇಕು ಅವರು. ಅದನ್ನು ಅವರು ಜೊತೆಗೆ ಅಖಿಲೇಶ್ ಯಾದವ್ ಅವರು, ಅದ್ರ ಜೊತೆಗೆ ನಮ್ಮ ತೇಜಸ್ವಿ ಯಾದವ್ ಅವರು, ಠಾಕ್ರೆ ಅವರು. ಇವತ್ತು ಠಾಕ್ರೆ ಅವರು ಎಷ್ಟು ಒಬ್ಬ ನಾಯಕರಾಗಿದ್ದಾರಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇವ್ರು ಏನೋ ತಿಳ್ಕೊಂಡಿದ್ದಾರೆ. ಅವ್ರು ಬದಲಾಗಿ ಮೆತ್ತಗದಾರಪ್ಪ, ಇವರಿಂದ ಏನೂ ಆಗಲಿಕ್ಕಿಲ್ಲ ಅಂತೇಳಿ. ಇವತ್ತು ಅದೇ ಠಾಕ್ರೆ ಇವತ್ತು ಇವರಿಗೆ ಮುಂಬೈ ಅಥವಾ ಇದರಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಒಬ್ಬ ಬಲಾಢ್ಯ ಅದರಲ್ಲಿ ನಾಯಕನಾಗಿರ್ತಿದ್ದಾನೆ ಇವತ್ತು. ಹೌದು. ಇವಾಗ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವ್ರ ಬಗ್ಗೆ ನೆನಪು ಮಾಡಿದಕ್ಕೆ ಹೇಳ್ತಾ ಇದ್ದೀನಿ. ಅವರಿಬ್ಬರ ಬಗ್ಗೆನೂ ಒಟ್ಟಾಗಿ ಸೇರಿಸಿ ಮಾತಾಡಿದ್ರು. ಈ ಶಹಜಾದಗಳಿಗೆ ದೇಶದ ಅಭಿವೃದ್ಧಿ ಮಾಡೋದಂದ್ರೆ ಏನು ಗೊತ್ತು, ಅಥವಾ ಒಂದು ದೇಶದ ಚುಕ್ಕಾಣಿ ಹಿಡಿಯೋದಂದ್ರೆ ಏನು ಗೊತ್ತು. ಇವರಿಬ್ರು ಗಿಲ್ಲಿ ದಂಡ ಆಡ್ದಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ದೇಶದ ಅಭಿವೃದ್ಧಿ ಮಾಡೋದು ತನ್ನಿಂದ ತಾನೇ ಅಭಿವೃದ್ಧಿ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಕಾಂಗ್ರೆಸ್ನವರೇ ಇದನ್ನೆಲ್ಲ ಹಾಳು ಮಾಡಿದ್ದು. ಇವಾಗ ಆ ಸಾಲಿನಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ನಂತರ ಇವಾಗ ರಾಹುಲ್ ಗಾಂಧಿ ಕೂತ್ಕೊಂಡು ಸಂವಿಧಾನವನ್ನ ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾರೆ ಅಥವಾ ತಿದ್ದುಪಡಿ ಮಾಡ್ತಾರೆ ಅಂತ ಆರೋಪ ಮಾಡಿರುವಂಥದ್ದು. ಮಾಡಲಿ, ಆರೋಪ ಮಾಡೋದ್ರೇನು ತಪ್ಪಿಲ್ಲ. ಹಿಂದೆ ಕಾಂಗ್ರೆಸ್ನ ತಪ್ಪಾಗ್ಯದ, ತಪ್ಪು ಆಗಿದ್ದ ಕೈ ನೀವು ಟೀಕೆ ಮಾಡ್ತಾ ಇದ್ರಿ. ಅವ್ರು ತಪ್ಪು ಮಾಡಿದ್ರು ಅಂತ ತಿಳ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ರಿ. ಅವ್ರು ಭ್ರಷ್ಟಾಚಾರ ಹೆಚ್ಚು ಮಾಡಿದ್ರಿ ಅಂತ ಅದನ್ನ ಇಟ್ಕೊಂಡು ನೀವು ಹೇಳ್ಕೊಂಡು ಭ್ರಷ್ಟಾಚಾರ ಉಳಿಸ್ತೀವಿ, ಭ್ರಷ್ಟಾಚಾರ ಹಣ ತರ್ತೀವಿ, ಬ್ಲ್ಯಾಕ್ ಮನಿ ತರ್ತೀವಿ, ಪ್ರತಿಯೊಬ್ಬರು 15 ಲಕ್ಷ ಕೊಡ್ತೀವಿ, ಮತ್ತು ಈ ದೇಶದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಎಷ್ಟು ಮಾತಾಡಿದ್ರಿ ನೀವು? ಏನು ಮಾತಾಡಿ ಲೆಕ್ಕದ ನಾನು? ನೀವು ಒಬ್ಬರು ಯಾವ ರೀತಿ ಮಾತಾಡಿದ್ರಿ ಇಡೀ ದೇಶ ತುಂಬ ಆ ಸಂದರ್ಭದಲ್ಲ? 2012, 13, 14, 15, 16, 19 ತಾನೇ ನೋಡ್ರಿ ಯಾವ ರೀತಿ ಮಾತಾಡಿದ್ರಿ. ಎಷ್ಟು ಯೋಜನೆಗಳನ್ನು ತಂದ್ರಿ, ಎಷ್ಟು ಯೋಜನೆಗಳನ್ನು ಪ್ರಕಟಣೆ ಮಾಡಿರಿ. ನೂರಾರು ಅಲ್ಲ, ಸಾವಿರಾರು ಯೋಜನೆ ಪ್ರಕಟಣೆ ಮಾಡಿರಿ. ನಮ್ಮ ಗಂಗೆ ಹೇಳಿದ್ರಿ. ನೀವು ಎಷ್ಟು ಜನ ಬ್ಲ್ಯಾಕ್ ಮನಿ ಮಾಡಿದ ಭ್ರಷ್ಟಾಚಾರಿಗಳು ಹಿಡಿದು ಶಿಕ್ಷೆ ಕೊಡಿಸಿದ್ರಿ. ಹೋಗಿ ವಿರೋಧಿಗಳಾದರೂ ಶಿಕ್ಷೆ ಎಷ್ಟು ಕೊಡಿಸಿದ್ರಿ? ಲೆಕ್ಕಪತ್ರ ತೆಗೀರಿ ಹೊರಗೆ ಹೋಗ್ರಿ. ಅದು ಬಿಟ್ರಿ ನಮ್ಮನೆ ಗಂಗಾ ಸ್ವಚ್ಛ ಮಾಡಕ್ಕೆ ಬಂದಿದ್ದೀನಿ, ಗಂಗಾ ಮಾತೆ ಕರೆದು ನಾ ಬಂದನಿ ನಿಂತನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರಿ. ಆರಿಸಿ ಬಂದ್ರಿ. ಗಂಗಾ ಇವತ್ತಿಗೂ ಸಹ ಸ್ವಚ್ಛ ಆಗಿದೆ ರೀ. ಮಾತೆ ದತ್ತು ಪುತ್ರ ಅಂತಾನೆ ಹೇಳ್ಕೊಳ್ತಾರೆ. ಈಗ ಹೇಳ್ಕೊಳ್ಳಿ, ಏನು ತಪ್ಪಿಲ್ಲ. ನಾವು ಬೇಡೋದಿಲ್ಲ. ಅದಕ್ಕೆ ಏನು ಮಾಡಿದ್ರಿ ಗಂಗೆಗೆ? ಗಂಗೆ ಸ್ವಚ್ಛ ಆಗಿದ್ದಾಳ. 2014 ಪೂರ್ವಕ್ಕಿಂತಲೂ ಇವತ್ತೇ ಭಾಳ ಸ್ವಚ್ಛ ಆಗಿಲ್ಲ. ಅದು ಅದಕ್ಕೆ ಕೆಟ್ಟಿದ್ದಾಳ.